ದೆಹಲಿಯಿಂದ ಬರ್ತಾ ಇರುವಂತ ಸುದ್ದಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್. ಸಿದ್ದರಾಮಯ್ಯನವರು ಕೂಡ ಈ ಬದಲಾವಣೆಗೆ ಒಪ್ಪಿಕೊಂಡಿದ್ದಾರೆ. ಡೀಲ್ ಫೈನಲ್ ಆಗಿದೆ. ಸಿದ್ದರಾಮಯ್ಯ ಬಣಕ್ಕೆ ಏನೇನ್ ಸಿಗುತ್ತೆ, ಡಿಕೆ ಶಿವಕುಮಾರ್ ಬಣಕ್ಕೆ ಏನ್ ಸಿಗುತ್ತೆ, ಹೈಕಮಾಂಡ್ ಹೇಳಿದವರಿಗೆ ಇನ್ನೇನೇನ್ ಸಿಗುತ್ತೆ, ಹೈಕಮಾಂಡ್ ಹೇಳಿದವರಿಗೆ ಇನ್ನೇನೇನ್ ಸಿಗುತ್ತೆ, ಹೈಕಮಾಂಡ್ ಹೇಳಿದವರಿಗೆ ಇನ್ನೇನೇನ್ ಸಿಗುತ್ತೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಡಿಕೆ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಎನ್ನುವ ಘೋಷವಾಕ್ಯ ಮೊಳಗಲಿಕ್ಕೆ ವೇದಿಕೆ ತಯಾರಾಗ್ತಾ ಇದೆಯಾ? ಎಸ್ ಅಂತ ಇದ್ದಾವೆ ಕಾಂಗ್ರೆಸ್ನ ಮೂಲಗಳು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕನ್ಫರ್ಮ್. ದೆಹಲಿಯಿಂದ ಬರ್ತಾ ಇರುವಂಥ ಸುದ್ದಿ. ಹಾಗೆಯೇ ಸಿದ್ದರಾಮಯ್ಯನವರು ಕೂಡ ಈ ಬದಲಾವಣೆಗೆ ಒಪ್ಪಿಕೊಂಡಿದ್ದಾರೆ. ಡೀಲ್ ಫೈನಲ್ ಆಗಿದೆ. ಕೊಡೋದು ತಗೊಳ್ಳೋದು ಏನೇನು ಅಂತ, ಯಾರ್ಯಾರಿಗೆ ಯಾವ್ಯಾವ ಹುದ್ದೆಗಳು, ಯಾರ್ಯಾರಿಗೆ ಯಾವ ಸ್ಥಾನಗಳು, ಸಿದ್ದರಾಮಯ್ಯ ಬಣಕ್ಕೆ ಏನೇನು ಸಿಗುತ್ತೆ, ಡಿಕೆ ಶಿವಕುಮಾರ್ ಬಣಕ್ಕೆ ಏನು ಸಿಗುತ್ತೆ, ಹೈಕಮಾಂಡ್ ಹೇಳಿದವರಿಗೆ ಇನ್ನೇನೇನು ಸಿಗುತ್ತೆ. ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಸೆಪ್ಟೆಂಬರ್ 2025ರಿಂದ ನಡೀತಾ ಇರುವಂತಹ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗೆ ಈಗ ಫುಲ್ ಸ್ಟಾಪ್ ಬೀಳುವಂತಹ ಟೈಮ್ ಬಂದಿದೆಯಾ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಹೈಕಮಾಂಡ್ ಸ್ಪಷ್ಟವಾದ ಸೂಚನೆಯನ್ನು ನೀಡಿದೆ. ಸಂಪುಟ ಪುನಾರಚನೆಯ ಬಗ್ಗೆ ಕ್ಲಾರಿಟಿ ಕೇಳಲು ಹೋಗಿದ್ದ ಶಾಸಕರು ಹೈಕಮಾಂಡ್ ಹೇಳಿರೋದನ್ನ ಕೇಳಿ ದಂಗಾಗಿ ಹೋಗಿದ್ದಾರೆ. ಸ್ವತಃ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯದಲ್ಲಿ ಸಂಪುಟ ಪುನಾರಚನೆಯಾಗೋದೇ ಇಲ್ಲ, ಸಂಪುಟ ಪುನಾರಚನೆಯಾಗಲ್ಲ ಅನ್ನೋ ಸಿಗ್ನಲ್ ಸಿಕ್ತು ಅಂದರೆ ಏನರ್ಥ? ಮುಖ್ಯಮಂತ್ರಿ ಬದಲಾವಣೆ ಕನ್ಫರ್ಮ್ ಅನ್ನುವಂಥದ್ದು. ಅಳೆದು ತೂಗಿ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್, ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಖಚಿತ ಅನ್ನುವಂಥ ಸ್ಫೋಟಕ ಸುದ್ದಿಗಳು ದೆಹಲಿಯಿಂದ ಬರ್ತಾ ಇವೆ. ಎಸ್ ವೀಕ್ಷಕರೇ, ಒಂದು ಕಡೆ ಧೀಮಂತ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಸಂಘಟನಾ ಚತ್ರ ಡಿಕೆ ಶಿವಕುಮಾರ್ 2023ರ ಚುನಾವಣೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಓಡಾಡಿ 135 ಸ್ಥಾನಗಳನ್ನು ಗೆದ್ದಿದ್ರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಹಗ್ಗ ಜಗ್ಗಾಟ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಂಥ ಕಾಲದಲ್ಲಿ ಒಂದು ಅಗ್ರಿಮೆಂಟ್ಗೆ ಬಂದಿದ್ವಿ ಅನ್ನೋದನ್ನು ಡಿಕೆ ಶಿವಕುಮಾರ್ ಬಹಿರಂಗಪಡಿಸಿದ್ರು. 2.5 ವರ್ಷ ಸಿದ್ದರಾಮಯ್ಯನವರಾಗಿರ್ತಾರೆ. ಮುಂದಿನ 2.5 ವರ್ಷಗಳ ಅವಧಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯ ಅಗ್ರಿಮೆಂಟ್ ನಮ್ಮಲ್ಲಿ ಇದೆ ಅಂತ ಹೇಳಿ ಖಾಸಗಿ ವಾಹಿನಿಗೆ ನೀಡಿರೋ ಸಂದರ್ಶನದಲ್ಲಿ ಡಿಕೆ ಶಿವಕುಮಾರ್ ಹೇಳಿದರು. ಅದಾದ ಮೇಲೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇತ್ತು. ನಾನು ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ಹಠ ಹಿಡ್ಕೊಂಡು ಕೂತಿದ್ರು. ಯಾವುದೇ ಕಾರಣಕ್ಕೂ 5 ವರ್ಷ ನಾನೇ CM ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ರು. ಅದಾದ ಮೇಲೆ ಹೈಕಮಾಂಡ್ ಹೇಳಿದರೆ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಅನ್ನುವ ವರಸೆಯನ್ನು ಕೂಡ ಸಿದ್ದರಾಮಯ್ಯನವರು ಬದಲಿಸಿದರು. ನಂತರ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ 5 ವರ್ಷವೂ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ರು. 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷ ನಾಳೆ ಇದಾದ್ಮೇಲೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮುಹೂರ್ತದ ಮೇಲೆ ಮುಹೂರ್ತಗಳನ್ನ ನಿರ್ಧಾರಗಳನ್ನ ಮಾಡ್ತಾ ಇದ್ರು, ಡೇಟ್ನ ಫಿಕ್ಸ್ ಮಾಡ್ತಾ ಇದ್ರು. ಅದ್ಯಾವುದಕ್ಕೂ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ. ಹಾಗಾಗಿಯೇ ಸಂಪುಟ ವಿಸ್ತರಣೆಗೆ ಈಗ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇಲ್ಲ. ಸಮಯ ಕಳೀಲಿ, ಯೋಚನೆ ಮಾಡೋಣ ಅನ್ನುವಂಥ ಮೆಸೇಜನ್ನು ಸಿದ್ದರಾಮಯ್ಯನವರ ಬಣದ ಶಾಸಕರಿಗೆ ಹೈಕಮಾಂಡ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಅಂತೂ ಇಂತೂ ಇನ್ನು 2 ವರ್ಷ ಎಲೆಕ್ಷನ್ ಇರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ನಿಶ್ಚಿತ ಅನ್ನೋ ಥರ ಆಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.